ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸರಸು ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಶೇಂಗಾ ಚಿಕ್ಕಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ ಆಗಷ್ಟು ಶೇಂಗಾವನ್ನು ಹಾಕಿಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಮತ್ತೊಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಇದನ್ನು 10 ರಿಂದ 15 ನಿಮಿಷವರೆಗೂ ಆರಲಿಕ್ಕೆ ಬಿಡೋಣ. ಆವಾಗ ಚೆನ್ನಾಗಿ ಸಪ್ಪೆ ಉಚ್ಚುತ್ತದೆ. ಇವಾಗ ನೋಡಿ ಆರಿದೆ. ಇವಾಗ ಸಪ್ಪೆಯನ್ನು ಬಿಡಿಸಿಕೊಳ್ಳೋಣ. ಈ ರೀತಿ ಚೆನ್ನಾಗಿ ಸಪ್ಪೆಯನ್ನು ಬಿಡಿಸಿಕೊಳ್ಳಿ. ನೋಡಿ, ನಾನು ಇಲ್ಲಿ ಪೂರ್ತಿಯಾಗಿ ಸೊಪ್ಪೆಯನ್ನು ಬಿಡಿಸಿಕೊಂಡು ಇಟ್ಟುಕೊಂಡಿದ್ದೇನೆ. ಚೆನ್ನಾಗಿ ಬಂದಿದೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ ಆಗಷ್ಟು ಬೆಲ್ಲವನ್ನು ಹಾಕಿಕೊಳ್ಳೋಣ. ನಾನು ಇಲ್ಲಿ 1 ಕಪ್ ಶೇಂಗಾಗೆ 1 ಕಪ್ ಬೆಲ್ಲ ಹಾಕಿಕೊಂಡೀನಿ. ನೀವು ಬೇಕಿದ್ರೆ ಅರ್ಧ ಕಪ್ ಬೆಲ್ಲವನ್ನು ಹಾಕಿಕೊಳ್ಳಬಹುದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಕೈಯಿಂದ ಮಧ್ಯೆ ಮಧ್ಯೆ ತಿರುವಿಡಬೇಕು. ಇವಾಗ ನೀರಿನಲ್ಲಿ ಬಿಟ್ಟು ನೋಡಿ, ಪಾಕ ರೆಡಿ ಆಗಿದೆ. ಇವಾಗ ಇದಕ್ಕೆ ಶೇಂಗಾವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಅದಕ್ಕೆ ಈ ಶೇಂಗಾ ಚಿಕ್ಕಿಯನ್ನು ಹಾಕಿಕೊಳ್ಳಿ. ಪೂರ್ತಿಯಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಈ ರೀತಿ ಚಮಚೆಯಿಂದ ಇರುವಾಗಲೇ ಈ ರೀತಿ ಎಲ್ಲ ಕಡೆನೂ ಬೇಕು. ಇಲ್ಲವಾದರೆ ಗಟ್ಟಿ ಆದರೆ ಅದು ಹರಡುವುದಿಲ್ಲ. ಈ ರೀತಿ ಸ್ಪ್ರೆಡ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ. ಇದು ಆರೋಗ್ಯಕರವಾದ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ. ಇವಾಗ ಚಾಕುವಿನಿಂದ ಕಟ್ ಮಾಡಿಕೊಳ್ಳೋಣ. ಸ್ವಲ್ಪ ಬಿಸಿಯಾಗಿರುವಾಗಲೇ ಕಟ್ ಮಾಡಿಕೊಳ್ಳಿ. ಅದು ಆರಿದ ನಂತರ ಚೆನ್ನಾಗಿ ಕಟ್ ಆಗುವುದಿಲ್ಲ. ನೋಡಿ, ಈ ರೀತಿ ಚೌಕಾಗಿ ಕಟ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.